ರಾಜ್ಯ ಸರ್ಕಾರಕ್ಕೆ ಮತ್ತೆ ಜಾತಿ ಗಣತಿ ಟೆನ್ಷನ್ ಶುರುವಾಗಿದೆ. ಜನವರಿ 16ರ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಜಾರಿಯಾಗುವ ಹಿನ್ನೆಲೆಯಲ್ಲಿ ಜಾತಿ ಗಣತಿ ವರದಿ ಜಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗರ ಸಂಘ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಮಾತನಾಡಿದ್ದೀವಿ, ಒಕ್ಕಲಿಗರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಕ್ಕಲಿಗರನ್ನ ಎದುರಾಕೊಂಡ್ರೆ ಏನಾಗಿತ್ತು ಅಂತ ಗೊತ್ತಿದೆ. ಈ ಜಾತಿ ಗಣತಿ ಸಮೀಕ್ಷೆ ಅವೈಜ್ಞಾನಿಕ ಆಗಿದೆ. ಭಾನುವಾರ ಸಭೆ ನಡೆಸಿ ಮುಂದಿನ ತಂತ್ರದ ಬಗ್ಗೆ ಚರ್ಚೆಯನ್ನ ನಡೆಸ್ತೀವಿ ಅಂತ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಜಾತಿ ಗಣತಿ ವರದಿ ಸಬ್ಮಿಟ್ ಮಾಡ್ತೀವಿ ಅನ್ನುವಂತಹ ಹೇಳಿಕೆ ಬೆನ್ನಲ್ಲೇ ಈಗಾಗಲೇ ಒಕ್ಕಲಿಗ ಸಂಘ ಕೂಡ ಇದಕ್ಕೆ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಿದ್ರೆ ನಮ್ಮ ಏನು ಹೇಳ್ತಾರೆ, ನಮ್ಮ ಜೊತೆಗೆ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಚಪ್ಪಗೌಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಾಗಲೇ ನೀವು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರಿ, ಅದರ ಜೊತೆಗೆ ಒಂದು ಸಭೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ. ಆ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ, ಹೇಗಿರುತ್ತೆ ಸರ್? ಜಾತಿ ಗಣತಿ ಈಗಾಗಲೇ 10 ವರ್ಷದ ಹಿಂದೆ 2014-15ರಲ್ಲಿ ಆಯೋಗ ರಚಿಸಿದ್ರು. ಆ ಆಯೋಗ ಇದುವರೆಗೂ 10 ವರ್ಷಗಳಾದರೂ ಕೂಡ ಅದನ್ನು ಜಾರಿಗೆ ತರೋಕ್ಕಾಗಲಿಲ್ಲ. 10 ವರ್ಷಕ್ಕೊಂದೊಮ್ಮೆ ಜಾತಿ ಗಣತಿ ಮಾಡಬೇಕು ಅನ್ನೋದಿದೆ. ಈಗಾಗಲೇ ಇದು ಹಳೇದಾಗಿರೋದ್ರಿಂದ ಇದನ್ನು ಬಿಡಬೇಕು ಅನ್ನೋದು ನಮ್ಮ ಒತ್ತಾಯ. ನಾವೇನು ಜಾತಿ ಗಣತಿ ಮಾಡಬೇಡಿ ಅಂತೇಳಿ ಎಲ್ಲೂ ಕೂಡ ನಾವು ಹೇಳಲ್ಲ. ಈಗ ನೀವು ಹೊಸದಾಗಿ ಮಾಡಿ, ಆಗ ಮಾಡಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಆಗಿಲ್ಲ, ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ಜಾತಿ ಗಣತಿ. ಯಾಕೆ ಅಂದರೆ ನಾವು ಅನೇಕ ಜನರನ್ನು ಕೇಳಿದ್ರಿ, ಯಾರೂ ಕೂಡ ಹೌದು ನಮ್ಮನೆಗೆ ಬಂದರು, ವಿಚಾರಿಸಿದರು, ಅದನ್ನು ನಾವು ಎಷ್ಟು ಜನ ಇದ್ದೀರಿ ಅಂತ ಅವ್ರ ಲೆಕ್ಕನೂ ತೊಗೊಂಡಿಲ್ಲ. ಅದರಿಂದ ಇದು ನಮಗೆ ಅನುಮಾನ ಇದೆ. ಅದರಿಂದ ಈ ಒಂದು ಜಾತಿ ಗಣತಿನ ಅವರು ಜಾರಿಗೆ ತರಬಾರ್ದು ಅನ್ನೋದು ನಮ್ಮ ಒತ್ತಾಯ. ಅದಕ್ಕೋಸ್ಕರ ನಮ್ಮ ಜನಾಂಗದ ಎಲ್ಲ ಸ್ವಾಮೀಜಿಗಳು, ನಾಯಕರುಗಳು ಎಲ್ಲರೂ ಒಂದು 12ನೇ ತಾರೀಕು ಒಂದು ಸಭೆ ಕರೆದಿದ್ದೀರಿ. ಆ ಸಭೆಯಲ್ಲಿ ಇದಕ್ಕೆ ಒಂದು ತೀರ್ಮಾನ ತಗೊಂಡು ಹಿರಿಯರು ಮತ್ತು ಸ್ವಾಮೀಜಿಗಳ ಮಾರ್ಗದರ್ಶನ ಏನು ಹೇಳ್ತಾರೋ, ಪ್ರತಿಭಟನೆ ಮುಖಾಂತರ ಹೋರಾಟ ಮಾಡೋದು, ಅಥವಾ ಸತ್ಯಾಗ್ರಹ ಮಾಡೋದು, ಅಥವಾ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು, ಮತ್ತು ಬೇರೆ ಒಂದು ಯಾರು ಸಮಾಜದವ್ರಿಗೆ ಯಾರಿಗೂ ಅನ್ಯಾಯ ಆಗಿದೆಯೋ ಅವ್ರನ್ನೂ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಅವರು ಒಟ್ಟಿಗೆ ಹೋರಾಟ ಮಾಡೋದು. ಅವ್ರು ಏನು ಸಲಹೆಗಳು ಕೊಡ್ತಾರೋ ಆ ಸಲಹೆಗಳಂತೆ ನಾವು ಮುಂದಿನ ಒಂದು ಕಾರ್ಯರೂಪಕ್ಕೆ ತರ್ತೀವಿ. ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರು ಸ್ವಾಮೀಜಿಗಳು ಇದರಲ್ಲಿ ಇರ್ತಾರೆ? ಇದರಲ್ಲಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, ಮಂಜಾವಧ ಸ್ವಾಮೀಜಿಯವರು, ಮತ್ತು ನಿಶ್ಚಲಾನಂದನ ಸ್ವಾಮೀಜಿಯವರು, ಮತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು, ಕುಮಾರಸ್ವಾಮಿಯವರು, ಮತ್ತು DCM ಸಾಹೇಬರಾದಂಥ DK ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡರು, ಸುಧಾಕರ್ ಅವರು, ಸದಾನಂದ ಗೌಡರು, ಮತ್ತು ನಮ್ಮ ಚಲರಾಯ ಸ್ವಾಮಿಯವರು ಎಲ್ಲರೂ ಕೂಡ ನಾವು ಅವತ್ತು ಕರಿತೀರಿ. ಕರೆದು ಅವರೆಲ್ಲರ ಸಲಹೆಗಳು ತಗೊಂಡು ನಾವು ಮುಂದಿನ ಏನು ನಾವು ತೀರ್ಮಾನ ತೊಗೊಳ್ಬೇಕು ಅಂತೇಳಿ ತೀರ್ಮಾನ ತಗೊಂಡು. ಇದು ಕೆಂಚಪ್ಪಗೌಡರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.